ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಅಣಬೆ ಕೃಷಿಯ ಬಗ್ಗೆ ಮಾತಾಡ್ತಿದ್ದೀನಿ. ಕಾರಣ ಇಷ್ಟೇ, ಕಳೆದ 2 ಸಂಚಿಕೆಯ ಹಿಂದೆ ಕೆಲವು ವೀಕ್ಷಕರು ಅಣಬೆ ಕೃಷಿಯ ಬಗ್ಗೆ ಮಾತಾಡಿ ಅಂತ ಹೇಳಿದರು. GNE ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಸುಂದರ್ ಮುಗಳಿಯವರು ಹಿಂದೆ ಅಣಬೆ ಕೃಷಿಯ ಬಗ್ಗೆ ಮಾತಾಡಿ ಸರ್, ಕೆಲವು ಸಣ್ಣ ರೈತರು, ಸಣ್ಣ ಹಿಡುವಳಿದಾರರು ಈ ಎಪಿಸೋಡನ್ನು ನೋಡಿದ ನಂತರ ಅವರು ಸ್ವಯಂ ಉದ್ಯೋಗವಾಗಿ ಈ ಅಣಬೆ ಕೃಷಿಯನ್ನು ಹೆಚ್ಚುವರಿಯಾಗಿ ಮಾಡಲಿ, ಕೃಷಿಯ ಜೊತೆಗೆ ಈ ಅಣಬೆ ಕೃಷಿಯ ಕೂಡ ಮಾಡಿ ಅವರು ಆರ್ಥಿಕವಾಗಿ ಸದೃಢವಾಗಲಿ, ಅದಕ್ಕೋಸ್ಕರ ಇದರ ಉಪಯೋಗವನ್ನು ಅವರು ತಿಳ್ಕೊಂಡು ಈ ಅಣಬೆ ಕೃಷಿಯನ್ನು ಮಾಡಲಿ, ಹಾಗಾಗಿ ಒಂದು ಎಪಿಸೋಡಲ್ಲಿ ನೀವು ಮಾತಾಡಿ ಅಂತ ಹೇಳಿದರು. ಆ ದೃಷ್ಟಿಯಿಂದ ಇವತ್ತು ನಾನು ಅಣಬೆ ಕೃಷಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಅಣಬೆ ಸಸ್ಯವರ್ಗಕ್ಕೆ ಸೇರಿದ ಶಿಲೀಂಧ್ರ. ಆಹಾರ ಪದಾರ್ಥಗಳಲ್ಲಿ ಅಣಬೆಯನ್ನು ತರಕಾರಿಯನ್ನಾಗಿ ಗುರುತಿಸ್ತೇವೆ. ಇದೊಂದು ಉತ್ತಮವಾದ ಆಹಾರ. ವಿವಿಧ ಬಗೆಯ ಅಣಬೆಯನ್ನು ನಾವು ಕಾಣ್ತೀವಿ. ಕೆಲವೊಂದು ಖಾದ್ಯ ಅಣಬೆಗಳು, ಇನ್ನು ಕೆಲವು ವಿಷಕಾರಿ ಅಣಬೆಗಳು ಅಂತ ಕರಿತೀವಿ. ಈ ಖಾದ್ಯ ಅಣಬೆಗಳು ಪ್ರೋಟೀನು, ಜೀವಸತ್ವ, ಖನಿಜಾಂಶಗಳನ್ನು ಹೇರಳವಾಗಿ ಒಳಗೊಂಡಿರುತ್ತದೆ. ಶರ್ಕರ ಪಿಷ್ಟ ಈ ಅಣಬೆಯಲ್ಲಿ ಕಡಿಮೆ ಇರೋದರಿಂದ ಸಕ್ಕರೆ ರೋಗಿಗಳಿಗೆ ಒಳ್ಳೆಯ ಆಹಾರ. ಅಣಬೆ ಹೆಚ್ಚು ಮೃದುವಾಗಿರೋದ್ರಿಂದ ಎಲ್ಲ ಬಗೆಯ ಮಸಾಲ ಪದಾರ್ಥಗಳನ್ನು ಹೀರಿಕೊಳ್ಳುವ ಗುಣ ಇದೆ. ಹಾಗಾಗಿ ಇದು ಹೆಚ್ಚು ರುಚಿಕರವಾಗಿರುತ್ತದೆ. ರುಚಿಕರವಾದ ಅಡಿಗೆಗೆ ಇದು ಸೂಕ್ತವಾಗಿದೆ. ಇನ್ನು ಅಣಬೆ ಅತ್ಯಧಿಕ ಪ್ರೋಟೀನ್ ಇರೋದರಿಂದ ಅಣಬೆಗೆ ದಿನದಿಂದ ದಿನಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಕೃಷಿಕರು ಅಣಬೆಯನ್ನು ಕೃಷಿಯ ಜೊತೆಗೆ ಹೆಚ್ಚುವರಿಯಾಗಿ ಕಡಿಮೆ ವೇಳೆಯಲ್ಲಿ ಮತ್ತು ಅಲ್ಪ ಪ್ರದೇಶದಲ್ಲಿ ಅಧಿಕ ಇಳುವರಿಯನ್ನು ಪಡೆಯಬಹುದು. ಹಾಗಾಗಿ ನೀವು ಕೂಡ ತಮ್ಮ ಮನೆಗಳಲ್ಲಿ ಈ ಅಣಬೆ ಕೃಷಿಯನ್ನು ಮಾಡ್ಬೋದು. ಈ ಅಣಬೆಯನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಈ ಸಾಂಪ್ರದಾಯಿಕ ಅಥವಾ ರೂಢಿ ಸಂಪ್ರದಾಯದಲ್ಲಿ ನಾಯಿ ಕೊಡೆ ಅಂತ ಕೂಡ ಕರಿತೀವಿ. ನಾವು ಕೂಡ ಸ್ಕೂಲಿಗೆ ಹೋಗುವಾಗ ಅಣಬೆ ಅಂತ ಕರಿತಿದ್ದು, ನಾಯಿ ಕೊಡೆ ಅಂತ ಕರಿತಿದ್ದು. ಈ ಅಣಬೆಯನ್ನು ನಾವು ಕಾಂಡ ಅಥವಾ ಶಿರ ಹೊದಿಕೆ ಅಂತ ಕರಿತೀವಿ. ಈ ಅಣಬೆಯು ಹೆಚ್ಚಾಗಿ ಈ ಪರ್ವತ ಪ್ರದೇಶಗಳು, ದಿಣ್ಣೆಗಳು ಅಥವಾ ಬದುಗಳು ಅಂತ ಏನು ಕರಿತೀವಿ ಅಂಥ ಪ್ರದೇಶದಲ್ಲಿ, ಅರಣ್ಯ ಪ್ರದೇಶದಲ್ಲಿ ಹೆಚ್ಚಾಗಿ ನಾವು ಕಾಣಲಿಕ್ಕೆ ಸಿಗುತ್ತೆ. ಸುಮಾರು 150 ಜಾತಿಗಳ ಅಣಬೆಗಳಿದೆ. ಸುಮಾರು 4000 ಪ್ರಭೇದಗಳ ಅಣಬೆಗಳನ್ನು ನಾವು ಕಾಣಬಹುದು. ಇದು ತೇವಾಂಶ ಮತ್ತು ಆರ್ದ್ರತೆ ವಾತಾವರಣ ಇರುವ ಪ್ರದೇಶದಲ್ಲಿ ಅಣಬೆಗಳು ಹೆಚ್ಚಾಗಿ ಬೆಳಿಬೋದು ಮತ್ತು ಹೆಚ್ಚಾಗಿ ಬರುತ್ತದೆ. ಮತ್ತು ಈ ಅಣಬೆಗಳು ಸತ್ತೆ, ದರಗು ಅಂತ ಏನು ಅಂತೀವಿ, ಅಂಥ ಪ್ರದೇಶಗಳಲ್ಲಿ ಸಾವಯವ ಮಣ್ಣಿನ ಮೇಲೆ ಈ ಅಣಬೆಗಳು ಹೆಚ್ಚಾಗಿ ಇಳುವರಿ ಬರುತ್ತದೆ. ಈ ಅಣಬೆ ಬಗ್ಗೆ ರಾಬರ್ಟ್ ಹುಕ್ ಎಂಬ ಒಬ್ಬ ವಿಜ್ಞಾನಿ 1665ರಲ್ಲಿ ಒಂದು ಸಂಶೋಧನೆಯನ್ನು ಮಾಡಿ ಅಣಬೆಯು ಸಸ್ಯಗಳಂತೆ ಜನ್ಮ ತಾಳುತ್ತದೆ ಅಂತ ಹೇಳಿದ್ದಾನೆ. ಪರ್ವತ ಪ್ರದೇಶಗಳಲ್ಲಿ ಹಾಗೂ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಜನ್ಮ ತಾಳುತ್ತದೆ ಮತ್ತು ಅಲ್ಲಿ ಜಾಸ್ತಿಯಾಗಿ ಇರುತ್ತದೆ ಅಂತ ಹೇಳ್ತಾನೆ. ಇದು ಅಣಬೆಯ ಬಗ್ಗೆ ಇರುವಂಥ ಒಂದು ಮಾಹಿತಿ. ಇದು ಅಣಬೆ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಅಣಬೆ ಕೃಷಿ ವಿಧಾನ. ಈ ಅಣಬೆ ಕೃಷಿ ವಿಧಾನದಲ್ಲಿ ಮುಖ್ಯವಾಗಿ ಭತ್ತದ ಹುಲ್ಲಿನ ಮುಖಾಂತರ ಅಣಬೆ ಕೃಷಿಯನ್ನು ಮಾಡ್ತೀವಿ. ಜಲಾನಯನ ಪ್ರದೇಶ, ಅದರಲ್ಲೂ ವಿಶೇಷವಾಗಿ ಈ ಮಲೆನಾಡು ಅಥವಾ ಅರೆಮಲೆನಾಡು ಪ್ರದೇಶದಲ್ಲಿ ಅಣಬೆ ಕೃಷಿಯನ್ನು ಮಾಡ್ತೀವಿ. ತೋಟಗಾರಿಕೆ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈ ಅಣಬೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ತರಬೇತಿಗಳನ್ನು ಕೊಡ್ತಾರೆ. ರೈತರು ಯಾರಿಗೆ ಆಸಕ್ತಿ ಇದೆಯೋ ಅವರು ಈ ತರಬೇತಿಯನ್ನು ಪಡ್ಕೋಬೋದು. 1 ದಿನದ ತರಬೇತಿನೂ ಕೊಡ್ತಾರೆ, 2 ದಿನದ ತರಬೇತಿನೂ ಕೊಡ್ತಾರೆ, ಸುಮಾರು 5 ದಿನದ ತರಬೇತಿ ಕೂಡ ಕೊಡ್ತಾರೆ. ಯಾರು ಆಸಕ್ತಿ ಇರುತ್ತೋ ಆ ರೈತರು ಈ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಭೇಟಿ ಕೊಟ್ಟರೆ ಅವರು
ತರಬೇತಿಯನ್ನು ಕೊಟ್ಟು ಸೀಡ್ಸು ಅವರೇ ಕೊಡ್ತಾರೆ ಮೊದಲ ಬಾರಿಗೆ. ಅದನ್ನು ತಂದು ನಾವು ಮನೆಯಲ್ಲಿ ನಾವು ಅಣಬೆಯನ್ನು ಕೃಷಿ ಮಾಡ್ಬೋದು, ಹೆಚ್ಚು ಆದಾಯವನ್ನು ಕೂಡ ಗಳಿಸ್ಬೋದು. ಈ ಅಣಬೆ ಕೃಷಿಯಲ್ಲಿ ಭಾರತದಲ್ಲಿ ಆಯಿಸ್ಟರ್ ಅಣಬೆ ಅನ್ನೋದು ಹೆಚ್ಚು ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಬಿಳಿ ಅಣಬೆ ಅಥವಾ ಯುರೋಪಿಯನ್ ಅಣಬೆ ಅಂತ ಕರಿತೀವಿ, ಅದು ಕಪ್ಪೆ ಚಿಪ್ಪಿನ ಅಣಬೆ ಅಥವಾ ಡಿಗ್ರಿ ಅಣಬೆ ಅಂತ ಕರಿತೀವಿ, ಅದು ಕೂಡ ಇಲ್ಲಿ ಬರುವಂಥ ಮತ್ತು 2 ಅಣಬೆಗಳಾಗಿದೆ. ಇದು ಯಾವ ರೀತಿ ಬೆಳೆಯೋದು ಅಂತಂದರೆ 22 ಡಿಗ್ರಿ ಉಷ್ಣಾಂಶ ಅಥವಾ 30 ಡಿಗ್ರಿ ಉಷ್ಣಾಂಶದ ವಾತಾವರಣದಲ್ಲಿ ಅಣಬೆಗಳು ಚೆನ್ನಾಗಿ ಬರುತ್ತೆ ಅಂತ, ಸಾಮರ್ಥ್ಯ ಹೊಂದಿದೆ ಅಂತ. ಈ ಅಣಬೆ ಕೃಷಿ ನಾವು ಮಾಡಬೇಕು ಅಂತಂದರೆ ಭತ್ತದ ಹುಲ್ಲನ್ನು 4 ಸೆಂಟಿಮೀಟರ್ ಅಥವಾ 5 ಸೆಂಟಿಮೀಟರ್ನಷ್ಟು ಕಟಾವು ಮಾಡಿಕೊಂಡು ಅದನ್ನು 4 ರಿಂದ 5 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಬೇಕು. ನಂತರ ಅದನ್ನು ನೀರನ್ನು ಬಸಿದು ಅದನ್ನು ಒಣಗಿಸ್ಬಿಟ್ಟು ಕುದಿಯುವ ನೀರಿಗೆ ಹಾಕಬೇಕು. ಕುದಿಯುವ ನೀರಿಗೆ ಹಾಕಿದ ಮೇಲೆ ಅಲ್ಲೊಂದು 2 ಗಂಟೆಗಳ ಕಾಲ ಬಿಡಬೇಕು. ನಂತರ ಅಲ್ಲಿಂದ ಬಸಿದು ಅದನ್ನು ತೆಗೆದು ಒಣಗಿಸ್ಲಿಕ್ಕೆ ಇಡಬೇಕು. ನಂತರ ಪಾಲಿಥೀನ್ ಕವರ್ಗಳಲ್ಲಿ ನಾವು ಈ ಹುಲ್ಲನ್ನು ಹಾಕಬೇಕು. ನಂತರ ಈ ಅಣಬೆ ಸೀಡ್ಗಳನ್ನು ಹಾಕಬೇಕು. ನಂತರ ಮತ್ತೊಂದು ಲೇಯರ್ಗೆ ಹುಲ್ಲನ್ನು ಹಾಕಬೇಕು, ಮತ್ತೆ ಅಣಬೆ ಸೀಡನ್ನು ಹಾಕಬೇಕು, ಮತ್ತೆ ಹುಲ್ಲನ್ನು ಹಾಕಬೇಕು, ಅದರ ಮೇಲೆ ಮತ್ತೆ ಅಣಬೆ ಸೀಡನ್ನು ಹಾಕಬೇಕು. ಈ ರೀತಿ ಹಾಕ್ತಾ ಹಾಕ್ತಾ ಫುಲ್ಲು ಆದಮೇಲೆ ಬಾಯಿಯನ್ನು ಗಟ್ಟಿಯಾಗಿ ಕಟ್ಟಬೇಕು. ನಂತರ ಅದು ತೇವಾಂಶ ಇರುವಂಥ ಒಂದು ಪ್ರದೇಶದಲ್ಲಿ ನಾವು ಇಡಬೇಕಾಗತ್ತೆ, ತಂಪಾಗಿರಬೇಕು ಅಂಥ ಪ್ರದೇಶದಲ್ಲಿ ನಾವು ಇಡಬೇಕಾಗತ್ತೆ. ಜೊತೆಗೆ ಅದನ್ನು 20 ರಿಂದ 30 ದಿನಗಳ ಕಾಲ ನಾವು ಇಟ್ಟಾಗ ಅದರ ಇಳುವರಿ ಪ್ರಾರಂಭ ಆಗುತ್ತೆ. ಈ ಬ್ಲೇಡಿನಿಂದ ಸಣ್ಣ ಸಣ್ಣ ರಂಧ್ರಗಳನ್ನು ಹಾಕಿ ಮಾಡಬೇಕು. ದಿನದಲ್ಲಿ 2 ರಿಂದ 3 ಸರಿ ನೀರನ್ನು ಚಿಮುಕಿಸ್ತಾ ಇರಬೇಕು. ಆವಾಗ ನಮಗೆ ಅಣಬೆಗಳು ಕಟಾವಿಗೆ ಬರುತ್ತೆ. ಕಟಾವಿಗೆ ಬಂದಾಗ ಪ್ರತಿ 3 ದಿನಕ್ಕೆ ಒಮ್ಮೆ ಕಟಾವನ್ನು ಮಾಡಬೇಕು, ಇಲ್ಲಾಂತಂದರೆ ಅಣಬೆಗಳು ಹಾಳಾಗುತ್ತೆ. ಹಾಗಾಗಿ ಈ ಅಣಬೆಯನ್ನು ನಾವು 3 ದಿನಕ್ಕೊಮ್ಮೆ ಕಟಾವು ಮಾಡಿ ಅದನ್ನು ಮಾರಾಟ ಕೂಡ ಮಾಡ್ಬೋದು, ಅಥವಾ ನಾವು ಅಡಿಗೆಗೂ ಕೂಡ ಉಪಯೋಗಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ನಾವು ಹೇಗೆ ಬೆಳಿಬೋದು ಅನ್ನೋದಕ್ಕೆ ಗೊತ್ತಿರುವಂಥ ವಿಧಾನಗಳು. ಇನ್ನು ಅಣಬೆಯನ್ನು ಶೇಖರಿಸಿಡುವ ವಿಧಾನ ಅಥವಾ ಕ್ರಮ. ಕೃತಕವಾಗಿ ನಾವೇನು ಅಣಬೆಯನ್ನು ಬೆಳಿತೀವಿ ಅದನ್ನು ನಾವು ಶೇಖರಿಸಿಡ್ಬೋದು. ಸುಮ್ಮನೆ ಹಾಗೆ ಇಟ್ಟರೆ ಅಣಬೆಗಳು ಹಾಳಾಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಅಣಬೆಗಳನ್ನು ಒಣಗಿಸಬೇಕು. ತೊಟ್ಟು ಸಮೇತ ಕಿತ್ತು ಅದನ್ನು ಒಣಗಿಸ್ಬೇಕು. ಕೆಲವು ಸರಿ ಹಬೆಯಿಂದ ಒಣಗಿಸ್ಬೋದು, ಅಥವಾ ಈ ಬಿಸಿ ನೀರಿನಲ್ಲಿ ಹದ್ದಿ ಅದನ್ನು ತೆಗೆದು ಒಣಗಿಸ್ಬೋದು. ಸೂರ್ಯನ ಬಿಸಿಲಿಗೆ ಒಣಗಿಸ್ಬೋದು. ಜೊತೆಗೆ ಅದನ್ನು ಸೂರ್ಯನ ಬಿಸಿಲಿನಿಂದ ಒಣಗಿಸಿದ ಮೇಲೆ 55 ರಿಂದ 60 ಡಿಗ್ರಿ ಉಷ್ಣಾಂಶ ಇರುವಂತಹ ಒಂದು ಓವನ್ನಲ್ಲಿ ಇಟ್ಟು ಸುಮಾರು 6 ಗಂಟೆಗಳ ಕಾಲ ಅದರಲ್ಲಿ ಬಿಸಿ ಮಾಡಿಬಿಟ್ಟು ನಂತರ ಅದನ್ನು ಪ್ಯಾಕಿಂಗ್ ಮಾಡ್ಬೋದು. ಈಗ ಹೆಂಗೆ ಡ್ರೈ ಫ್ರೂಟ್ಸ್ನೆಲ್ಲ ಪ್ಯಾಕ್ ಮಾಡ್ತೀವೋ ಅದೇ ಮಾದರಿಯಲ್ಲಿ ನಾವು ಈ ಅಣಬೆಯನ್ನು ಕೂಡ ನಾವು ಪ್ಯಾಕಿಂಗ್ ಮಾಡಿ ಇಟ್ಕೋಬೋದು. ಇನ್ನು ಅಣಬೆಯ ಉಪಯೋಗ. ಅಣಬೆಯಿಂದ ವಿವಿಧ ಬಗೆಯ ಆಹಾರಗಳನ್ನು ನಾವು ತಯಾರಿಸ್ಬೋದು. ಹಸಿಯಾಗಿ ಕೂಡ ನಾನಾ ರೀತಿಯ ಅಡುಗೆಗೆ ನಾವು ಬಳಸ್ಬೋದು. ಅಣಬೆ ಹೆಚ್ಚು ಪ್ರೋಟೀನ್ ಇರೋದರಿಂದ ನಮಗೆ ಪೋಷಕಾಂಶವನ್ನು ಒದಗಿಸುತ್ತೆ. ಹಾಗಾಗಿ ಇದನ್ನು 20 ನಿಮಿಷಗಳ ಕಾಲ ಕುದಿಸ್ಬಿಟ್ಟು ಸೂಪ್ ರೀತಿ ಕುಡಿಬೋದು. ಅಣಬೆಯನ್ನು ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿಬಿಟ್ಟು ಅದನ್ನು ಹಾಲಿನಲ್ಲಿ ಕೂಡ ಬೆರೆಸಿ ಕುಡಿಬೋದು. ಅನ್ನದಲ್ಲಿ ತಿನ್ಬೋದು, ರಸಮಲ್ಲಿ ಸೇರಿಸ್ಬೋದು, ತರಕಾರಿಯಲ್ಲಿ ಸೇರಿಸ್ಬೋದು. ಹೀಗೆ ಅಡುಗೆಗಳಲ್ಲಿ ಸೇರಿಸಿ ನಾವು ಉಪಯೋಗಿಸ್ಬೋದಾಗಿದೆ. ಶೇಂಗಾ, ಎಳ್ಳು ಮುಂತಾದವುಗಳಲ್ಲಿ ಬಗೆ ಬಗೆಯ ಪುಡಿಗಳಲ್ಲಿ ಮಿಶ್ರಣ ಮಾಡಿ ಕೂಡ ನಾವು ತಿನ್ಬೋದು. ತುಂಬ ರುಚಿಕರವಾಗಿರುತ್ತೆ. ಮತ್ತು ಈ ಬಿಳಿ ಅಣಬೆ ಅಂತ ನಾವೇನು ಹೇಳ್ತೀವಿ, ಇದು ತಾಜಾ ತರಕಾರಿಯಂತೆ ಇದು ಪೌಷ್ಟಿಕ ಆಹಾರ ಅಥವಾ ಪೌಷ್ಟಿಕ ಅಂಶವನ್ನು ಹೊಂದಿರುತ್ತೆ. ತರಕಾರಿಗಿಂತಲೂ ಹೆಚ್ಚಿನ ಪೋಷಕಾಂಶವನ್ನು ಒಳಗೊಂಡಿರುತ್ತೆ. ಹಾಗಾಗಿ ಇದರಲ್ಲಿ ಪೋಲಿಕ್ ಆಮ್ಲ ಅಂತ ಇದೆ. ಈ ಪೋಲಿಕ್ ಆಮ್ಲ ಇರೋದರಿಂದ ನಮಗೆ
ದೇಹಕ್ಕೆ ಹೆಚ್ಚು ಉಪಯೋಗಕ್ಕೆ ಬರುತ್ತೆ ಮತ್ತು ಹೆಚ್ಚು ಆರೋಗ್ಯಕರವಾದ ಆಹಾರ ಕೂಡ ಆಗಿದೆ. ಒಬ್ಬ ಆರೋಗ್ಯಕರ ವ್ಯಕ್ತಿಗೆ 100ರಿಂದ 200 ಗ್ರಾಮ್ನಷ್ಟು ಅಣಬೆಯನ್ನು ತಿಂದರೆ ಆರೋಗ್ಯವಂತವಾಗಿ ಇರ್ತಾರೆ ಅಂತ ಹೇಳ್ತಾರೆ. ಈ ಅಣಬೆಯನ್ನು ರಕ್ತಕ್ಷಯ ರೋಗದಿಂದ ಯಾರು ನರಳುತ್ತಿರ್ತಾರೋ ಅವರಿಗೆ ಕೊಡ್ತಾರೆ. ಅದರಿಂದ ಗುಣಮುಖ ಆಗ್ತಾರೆ ಅಂತಂದ್ಬಿಟ್ಟು ಕೆಲವೊಂದು ಸಂಶೋಧನೆಗಳಿಂದ ಬಹಿರಂಗ ಆಗಿದೆ. ಹಾಗಾಗಿ ಈ ಅಣಬೆ ಹೆಚ್ಚು ಉಪಯೋಗಕ್ಕೆ ಬರುತ್ತೆ. ಈ ಅಣಬೆ ಕೃಷಿಯ ಮುನ್ನೆಚ್ಚರಿಕೆ ಕ್ರಮಗಳು. ಅಣಬೆ ಕೃಷಿ ಮಾಡುವಾಗ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಈ ರೈತರು ಮಾಡಬೇಕು, ಅಥವಾ ಈ ಸಣ್ಣ ರೈತರು ತಮ್ಮ ಹೆಚ್ಚುವರಿಯಾಗಿ ಅಣಬೆ ಕೃಷಿಯನ್ನು ಮಾಡಿದರೆ ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು ಅಂತಂದರೆ, ಅಣಬೆ ಕೃಷಿ ಯಾರು ಮಾಡ್ತಾರೋ ಅವರು ಹೊಸ ಕಚ್ಚಾ ವಸ್ತುಗಳನ್ನೇ ಉಪಯೋಗಿಸ್ಬೇಕು, ಹಳೆಯದನ್ನು ಉಪಯೋಗಿಸ್ಬಾರ್ದು. ಎರಡನೇದಾಗಿ ಉತ್ತಮವಾದ ನೀರಿನ ನಿರ್ವಹಣೆಯನ್ನು ಒಳಗೊಂಡಿರಬೇಕು, ನೀರು ಇರಲೇಬೇಕಾಗತ್ತೆ. ಆಮೇಲೆ ಈ ಅಣಬೆ ಕೃಷಿಯನ್ನು ಮಾಡುವಾಗ ಶುಚಿತ್ವವನ್ನು ಕಾಪಾಡಬೇಕು. ಅಣಬೆ ಕೃಷಿ ಮಾಡುವಾಗ ವಾರಕ್ಕೊಮ್ಮೆ ಏನಾದರೂ ಆ ಕೋಣೆಯನ್ನು ಫಾರ್ಮಲಿಡಿಹೈಡ್ ಮತ್ತು ಡೈಕ್ಲೋರೋವಸ್ ಎಂಬ ಒಂದು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಕಿಟಕಿ ಮತ್ತು ಬಾಗಿಲುಗಳಿಗೆ ಈ ಜಾಲರಿ ಅಂತ ಏನಂತೀವಿ, ಈ ಜಾಲರಿಯನ್ನು ಹಾಕಬೇಕು. ಏಕಂತಂದರೆ ಇಲಿಗಳು ಮತ್ತು ನೊಣಗಳು ಒಳಗೆ ಬರುವ ಸಾಧ್ಯತೆ ಇದೆ. ಇದನ್ನು ಸಂರಕ್ಷಿಸಲಿಕ್ಕೋಸ್ಕರ ಈ ಜಾಲರಿಗಳನ್ನು ಹಾಕಿದರೆ ಹೆಚ್ಚು ಉಪಯೋಗಕ್ಕೆ ಬರುತ್ತೆ. ಇದ್ರ ಜೊತೆಗೆ 3 ದಿನಕ್ಕೊಮ್ಮೆ ನಾವು ಕಟಾವನ್ನು ಮಾಡಬೇಕು. ಇಲ್ಲಾಂತಂದರೆ ಈ ಅಣಬೆಗಳು ಕಲುಷಿತವಾಗುತ್ತೆ. ಹಾಗಾಗಿ 3 ದಿನಕ್ಕೊಮ್ಮೆ ನಾವು ಏನು ಕಟಾವಿಗೆ ಬಂದಿರುತ್ತೋ ಅಣಬೆಗಳು, ಅದನ್ನು ನಾವು ಆವಾಗವಾಗ ಕಟ್ ಮಾಡಿ ಅದನ್ನು ಮಾರಾಟ ಮಾಡಬೇಕು, ಅಥವಾ ನಾವು ಅಡುಗೆಗೆ ಉಪಯೋಗಿಸ್ಕೋಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಮುನ್ನೆಚ್ಚರಿಕೆ ಕ್ರಮಗಳು. ಭಾರತದಲ್ಲಿ ಅಣಬೆ ಕೃಷಿ ಇತ್ತೀಚಿನ ದಿನಗಳಲ್ಲಿ ಅಣಬೆ ಕೃಷಿ ಭಾರತದಲ್ಲಿ ಜನಪ್ರಿಯಗೊಳಿಸ್ತಾ ಇದೆ. ಆದರೆ ನಿರೀಕ್ಷೆ ಪಟ್ಟಷ್ಟು ಜನಪ್ರಿಯತೆ ಆಗ್ತಾಯಿಲ್ಲ. ಇತರ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಅಣಬೆ ಕೃಷಿ ಮಾಡ್ತಿರುವಂಥದ್ದು ಕಡಿಮೆನೇ. ಆ ದೃಷ್ಟಿಯಿಂದ ನಾವು ಅಣಬೆ ಕೃಷಿಯನ್ನು ಇನ್ನೂ ಹೆಚ್ಚಿನದಾಗಿ ನಾವು ಮಾಡಬೇಕಾಗಿದೆ. ವಾಣಿಜ್ಯ ಬೆಳೆಯಾಗಿ ನಾವು ಕಂಡುಕೊಂಡಾಗ ಅಣಬೆ ಕೃಷಿಗೆ ಹೆಚ್ಚಿನ ಅವಕಾಶ ಇದೆ. ಆದರೆ ನಾವು ಭಾರತದಲ್ಲಿ ಹೆಚ್ಚಾಗಿ ನಾವು ಮಾಡ್ತಾಯಿಲ್ಲ. ಇತರ ದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಮತ್ತು ಅದನ್ನು ಖಾದ್ಯ ಆಹಾರವಾಗಿ ಉಪಯೋಗಿಸ್ತಾ ಇದ್ದಾರೆ. ಹೆಚ್ಚಿನದಾಗಿ ಜನಗಳು ಉಪಯೋಗಿಸಿ ಮತ್ತು ತಿಂತಾ ಇದ್ದಾರೆ. ಅಣಬೆ ಕೃಷಿ ಬಗ್ಗೆ ನಮಗೆ ಬಿತ್ತನೆ ಬೀಜಗಳು ಸಿಗುವುದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಅದನ್ನು ತೋಟಗಾರಿಕೆ ಇಲಾಖೆಗಳು, ಕೃಷಿ ಇಲಾಖೆಗಳು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳು ಹೆಚ್ಚಿನದಾಗಿ ರೈತರಿಗೆ, ಸಣ್ಣ ರೈತರಿಗೆ ತಿಳಿಸ್ಕೊಡ್ಬೇಕಾಗಿದೆ. ಜೊತೆಗೆ ರೈತರಿಗೆ ಏನು ಆತಂಕ ಇದೆ ಅಂತಂದರೆ, ವಾಸ್ತವವಾಗಿ ಅಣಬೆಗಳನ್ನು ಬೆಳೆದರೆ ಮಾರುಕಟ್ಟೆ ಸೌಲಭ್ಯ ಇದೆಯಾ ಅನ್ನೋದು ಪ್ರಶ್ನಾರ್ಥಕವಾಗಿದೆ. ಹಾಗಾಗಿ ಈ ಅಣಬೆಯನ್ನು ಬೆಳೆದರೆ ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಇತರ ತರಕಾರಿಗಳಿಗೆ ಹೋಲಿಸಿದರೆ ಅಣಬೆ ಹೆಚ್ಚು ಪ್ರೋಟೀನ್ ಹೊಂದಿದೆ ಮತ್ತು ಅದು ಹೆಚ್ಚು ಬಾಳಿಕೆ ಕೂಡ ಬರಲ್ಲ. ಆ ದೃಷ್ಟಿಯಿಂದ ನಾವು ಹೆಚ್ಚಿನ ಮಾರ್ಕೆಟನ್ನು ಒದಗಿಸಿ ಕೊಡಬೇಕಾಗಿದೆ. ಈ ಅಣಬೆ ಬಗ್ಗೆ ಭಾರತದಲ್ಲಿ ಇನ್ನಷ್ಟು ಜಾಗೃತಿಯನ್ನು ನಾವು ಮೂಡಿಸಬೇಕಾಗಿದೆ. ಈ ಅಣಬೆಯನ್ನು ತಿನ್ನುವುದರಿಂದ ಏನು ಉಪಯೋಗ ಅಂತ ಕೆಲವರಿಗೆ ಗೊತ್ತಿರಲ್ಲ. ಅಣಬೆ ತಿನ್ನೋದ್ರಿಂದ ತೂಕವನ್ನು ಇಳಿಸ್ಬೋದು ಮತ್ತು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತೆ. ದೇಹಕ್ಕೆ ಉತ್ತಮವಾದ ನ್ಯೂಟ್ರಿಷನ್ನ ಕೊಡುತ್ತದೆ. ವಿಟಮಿನ್ ಡಿಯನ್ನು ಕೊಡುತ್ತೆ ದೇಹಕ್ಕೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡುತ್ತೆ. ಕ್ಯಾನ್ಸರನ್ನು ನಿಯಂತ್ರಿಸುತ್ತೆ. ಲೈಂಗಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ.
ಇದು ಅಣಬೆ ತಿನ್ನೋದ್ರಿಂದ ಆಗುವಂಥ ಉಪಯೋಗಗಳು. ಇದನ್ನು ನಾನು ವಿಜಯ ಕರ್ನಾಟಕದಲ್ಲಿ 5/9/2020 ಒಂದು ಸಂಚಿಕೆಯಲ್ಲಿ ನಾನು ಓದಿದ್ದೆ. ಅದನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಅಣಬೆ ಕೃಷಿಯಲ್ಲಿ ಸಾಕಷ್ಟು ಉಪಯೋಗ ಇದೆ. ಅದೇನು ಅಂತಂದರೆ, ಸಿಲೋಸೈಬೆ ಮೆಕ್ಸಿಕನ ಎಂಬ ಜಾತಿಯ ಅಣಬೆ ಮೆಕ್ಸಿಕನ್ನರಿಗೆ ಪ್ರಿಯವಾದದ್ದು. ಈ ಜಾತಿಯ ಅಣಬೆಯಲ್ಲಿ ಅಲೋಸಿನೋಜೋನಿಕ್ ಎಂಬ ರಾಸಾಯನಿಕ ಇರೋದರಿಂದ ಮನೋರೋಗಕ್ಕೆ ಚಿಕಿತ್ಸೆಯಾಗಿ ಸಹಕಾರಿಯಾಗಿದೆ. ಅಮನಿಟಸ್ ಮಸ್ಕೆರಿಯಾ ಎಂಬ ಒಂದು ಅಣಬೆಯಲ್ಲಿ ಕೆಲವು ಜೀವ ನಿರೋಧಕ ಔಷಧೀಯ ಗುಣಗಳಿರೋದ್ರಿಂದ ಔಷಧಿ ತಯಾರಿಕೆಗೆ ಈ ಅಣಬೆಯನ್ನು ಬಳಸ್ತಾರೆ. ಅಗ್ಯಾರಿಕಸ್ ಕಂಪ್ರೆಸ್ಟಸ್ ಎಂಬ ಅಣಬೆಯಲ್ಲಿ ವಿಷಮಶೀತ ಜ್ವರ ಮತ್ತು ರಕ್ತದ ಒತ್ತಡದ ಕಾಯಿಲೆಗಳಿಗೆ ಉಪಯೋಗವಾಗೋದ್ರಿಂದ ಇದನ್ನು ಕೂಡ ಔಷಧಿ ರೂಪದಲ್ಲಿ ಬಳಸ್ತಾರೆ. ಇದ್ರ ಜೊತೆಗೆ ಈ ಹೋಮಿಯೋಪತಿ ಔಷಧಿಗೆ ಕೂಡ ಈ ಅಣಬೆಗಳನ್ನು ಬಳಸ್ತಾರೆ. ಅಣಬೆ ಕೃಷಿಗೆ ಕಡಿಮೆ ಜಾಗ ಇದ್ರೆ ಸಾಕು. ಸಣ್ಣ ರೈತರು, ಭೂ ಹಿಡುವಳಿದಾರರು ಮತ್ತು ನಿರುದ್ಯೋಗಿಗಳು ಸ್ವಯಂ ಉದ್ಯೋಗವನ್ನು ಕಲ್ಪಿಸಿಕೊಳ್ಳಬಹುದಾಗಿದೆ. ಈ ಅಣಬೆ ಕೃಷಿಯನ್ನು ಗೋಧಿ ಹುಲ್ಲು, ಭತ್ತದ ಹುಲ್ಲುಗಳ ಮುಖಾಂತರ ಸಾವಯವ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ನಾವು ಬಳಸ್ಕೋಬಹುದು. ಇದನ್ನು ದನಕರುಗಳು ಪುಷ್ಟಿಕರ ಆಹಾರವಾಗಿ ತಿನ್ನಲ್ಲ. ಆದ್ದರಿಂದ ಈ ದನಗಳಿಗೆ ಹೆಚ್ಚು ಉಪಯೋಗಕ್ಕೆ ಬರಲ್ಲ. ಆದರೆ ಮನುಷ್ಯರಿಗೆ ಇದು ಹೆಚ್ಚು ಪೋಷಕಾಂಶ ಮತ್ತು ಖನಿಜಾಂಶ, ಜೀವಸತ್ವ ಕೊಡೋದ್ರಿಂದ ನಾವು ಇದನ್ನು ಹೆಚ್ಚಾಗಿ ಬಳಸ್ಬೋದಾಗಿದೆ ಮತ್ತು ಆರೋಗ್ಯಕ್ಕೂ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಬಳಕೆ ಮಾಡ್ಕೋಬೇಕು. ರಾಸಾಯನಿಕ ಮುಕ್ತವಾಗಿ ನಾವು ಇದನ್ನು ಬಳಸ್ಬೋದು. ಪರಿಸರ ಮಾಲಿನ್ಯ ಇದರಿಂದ ಉಂಟಾಗಲ್ಲ. ಜೊತೆಗೆ ರಾಸಾಯನಿಕ ಉದ್ಯಮಗಳು ಏನು ಪರಿಸರ ಮಾಲಿನ್ಯ ಮಾಡುತ್ತೆ, ಆ ರೀತಿಯ ಪರಿಸರ ಮಾಲಿನ್ಯ ಇದರಿಂದ ಆಗಲ್ಲ. ಜೊತೆಗೆ ದೇಶದಲ್ಲಿ ನಾವು ಈ ಅಣಬೆ ಕೃಷಿಯನ್ನು ಹೆಚ್ಚಾಗಿ ಮಾಡಬೇಕು. ಯಾಕಂತಂದರೆ ಈ ಅಣಬೆ ಕೃಷಿಯ ಸಂಪನ್ಮೂಲ ಸಂಶೋಧನೆ ಮುಖಾಂತರ ಹೆಚ್ಚಾಗಿ ನಾವು ಮಾಡುವುದರಿಂದ ಈ ಪೋಷಕಾಂಶ ಇರುವಂತಹ ಅಣಬೆಯನ್ನು ನಾವು ಪಡೆದು ಆರೋಗ್ಯದಲ್ಲಿ ಹೆಚ್ಚಿನ ನಾವು ಮೌಲ್ಯವರ್ಧಕವಾಗಿ ನಾವು ಗುರುತಿಸ್ಕೋಬಹುದಾಗಿದೆ. ಜೊತೆಗೆ ಈ ಕರ್ನಾಟಕದಲ್ಲಿ ಮಲೆನಾಡು ಮತ್ತು ಅರೆಮಲೆನಾಡು ಭಾಗದಲ್ಲಿ ಈ ಅಣಬೆ ನಿಕ್ಷೇಪಗಳು ಎಲ್ಲೆಲ್ಲಿದೆ ಅದನ್ನು ನಾವು ಗುರುತು ಮಾಡಿ ಅದನ್ನು ಇನ್ನಷ್ಟು ಸಂಶೋಧನೆ ಮಾಡಬೇಕಾಗಿದೆ. ರಾಜ್ಯದ ಕೃಷಿ ವಿಶ್ವವಿದ್ಯಾಲಯಗಳು, ತೋಟಗಾರಿಕೆ ಇಲಾಖೆಗಳು, ಇದಕ್ಕೆ ಸಂಬಂಧಪಟ್ಟಂಥ ಇನ್ನಿತರ ಇಲಾಖೆಗಳು ಹೆಚ್ಚಿನ ಸಂಶೋಧನೆಯನ್ನು ಮಾಡಬೇಕು. ಹೆಚ್ಚಿನ ಇಳುವರಿ ತೆಗೆಯುವ ಹಾಗೆ ಸಂಶೋಧನೆ ಮಾಡಿ ಅಣಬೆಗಳನ್ನು ಬೆಳಿಬೇಕಾಗಿದೆ. ಆವಾಗ ಒಂದಷ್ಟು ನಮಗೆ ಆಹ್ಲಾದಕರ ಮತ್ತು ತಾಜಾ ಅಣಬೆಗಳನ್ನು ಬೆಳೆದು ಇನ್ನಷ್ಟು ಮಾರುಕಟ್ಟೆ ಸೃಷ್ಟಿ ಮಾಡಬಹುದಾಗಿದೆ. ವಿದೇಶದಲ್ಲಿ ಈ ಔಷಧೀಯ ಅಣಬೆಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಹಾಗಾಗಿ ನಾವು ಕೂಡ ಇನ್ನಷ್ಟು ಅಣಬೆಗಳನ್ನು ನಾವು ಔಷಧಿ ರೂಪದಲ್ಲಿ ಇರುವಂಥ ಅಣಬೆಗಳನ್ನು ಬೆಳೆದು ಅದನ್ನು ವಿದೇಶಿ ಮಾರುಕಟ್ಟೆಯಲ್ಲಿ ನಾವು ಮಾರ್ಕೆಟ್ ಮಾಡಿ ಅದರ ಮುಖಾಂತರ ಲಾಭ ಗಳಿಸಿ ಮತ್ತೆ ನಮ್ಮ ಆರ್ಥಿಕತೆಯಲ್ಲಿ ಲಾಭದಾಯಕ ಗಳಿಸಬೇಕಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಆದ್ದರಿಂದ ನಾವು ಅಣಬೆ ಕೃಷಿಯನ್ನು ನಮಗೆ ಹೆಚ್ಚುವರಿಯಾಗಿ ಕೃಷಿಯ ಜೊತೆಗೆ ಹೆಚ್ಚುವರಿಯಾಗಿ ಈ ಅಣಬೆ ಕೃಷಿಯನ್ನು ಮಾಡೋದ್ರಿಂದ ಹೆಚ್ಚು ಉಪಯೋಗ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಈ ಸ್ವಾಭಾವಿಕ ಅಣಬೆಗಳಲ್ಲಿ 2 ವಿಧ ಇದೆ. ಒಂದು ಖಾದ್ಯ ಅಣಬೆಗಳು, ಇನ್ನೊಂದು ವಿಷಕಾರಿ ಅಣಬೆಗಳು ಅಂತ. ಈ ವಿಷಕಾರಿ ಅಣಬೆಗಳನ್ನು ನಾವು ತಿನ್ನಲು ಯೋಗ್ಯಕರವಾಗಿ ಬಳಸಲ್ಲ. ಇದು ತಿನ್ನೋದ್ರಿಂದ ಜೀವಕ್ಕೆ ಕುತ್ತು ಇದೆ ಅಥವಾ ಮಾರಕವಾಗುತ್ತೆ. ಆದರೆ ಖಾದ್ಯ ಅಣಬೆಗಳು ನಮಗೆ ಪುಷ್ಟಿಕರವಾದ ಆಹಾರ ಪದಾರ್ಥವನ್ನಾಗಿ ನಾವು ಉಪಯೋಗಿಸ್ತೀವಿ. ಇದು ಹೆಚ್ಚು ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿ ಭೋಜನಕ್ಕೆ ಅಮೂಲ್ಯ ತರಕಾರಿಗಳನ್ನಾಗಿ ನಾವು ಬಳಸ್ತೀವಿ. ಮಳೆಗಾಲದಲ್ಲಿ ಅಣಬೆಗಳನ್ನು ಪತ್ತೆ ಹಚ್ಚಿ ತಂದು ತರಕಾರಿಗಳ ರೂಪದಲ್ಲಿ ಉಪಯೋಗಿಸಬಹುದು. ಈ ಮಹಿಳೆಯರು ಮತ್ತು ಅಥವಾ ಈ ಗೃಹಿಣಿಯರು ಅಂತ ನಾವೇನು ಕರಿತೀವಿ, ಇವರು ಕೆಲವು ಕಡೆ ಈ ಮಳೆಗಾಲದ ಟೈಮಲ್ಲಿ ಎಲ್ಲಿ ಈ ಅಣಬೆಗಳು ಬೆಳೆಯುತ್ತೋ ಅಥವಾ ಹುಟ್ಟುತ್ತೋ
ಆ ಜಾಗಗಳನ್ನು ಗುರುತಿಸ್ಕೊಂಡಿರ್ತಾರೆ. ಪ್ರತಿ ವರ್ಷ ಕೂಡ ಈ ಗುಡುಗು ಮಿಂಚು ಬಂದ ಸಂದರ್ಭದಲ್ಲಿ ಬೆಳಿಗ್ಗೆ ಹೋಗಿ ಹುಡುಕ್ತಾರೆ. ಅಲ್ಲಿ ಅಣಬೆಗಳು ಎದ್ದಿದ್ರೆ ಅದನ್ನು ತಂದು ಈ ತರಕಾರಿ ರೂಪದಲ್ಲಿ ಖಾದ್ಯಗಳನ್ನು ಮಾಡಿ ಬಡಿಸ್ತಾರೆ. ಇದನ್ನು ನಾವು ಗಮನಿಸಿದ್ದೀವಿ. ಇದ್ರ ಜೊತೆಗೆ ಈ ಮಾನವನಿಗೆ ಈ ಅಣಬೆಗಳು ಕುತೂಹಲಕಾರಿಯಾಗಿ ಇರುತ್ತದೆ. ಜೊತೆಗೆ ಈ ಅಣಬೆಗಳು ವರ್ಣರಂಜಿತವಾಗಿ ಸುಂದರವಾಗಿ ಕಾಣುತ್ತೆ. ಹಾಗಂತಂದ್ಬಿಟ್ಟು ಆ ಅಣಬೆಗಳನ್ನೆಲ್ಲ ನಾವು ಉಪಯೋಗಿಸ್ಲಿಕ್ಕೆ ಆಗಲ್ಲ. ಯಾಕೆಂತಂದರೆ ಇದು ವಿಷಕಾರಿ ಅಣಬೆಗಳಾಗಿರುತ್ತೆ. ಕೆಲವು ಖಾದ್ಯ ಅಣಬೆಗಳು ಹೌದಾ ಅಲ್ವಾ ಅಂತಂದ್ಬಿಟ್ಟು ಪರಿಶೀಲಿಸಿ ಖಾದ್ಯ ಅಣಬೆಗಳು ಅಂತಂದ ನಮಗೆ ಗೊತ್ತಾದರೆ ಅದನ್ನು ನಾವು ಉಪಯೋಗಿಸ್ಬೋದು. ಜೊತೆಗೆ ವರ್ಣರಂಜಿತ ಅಣಬೆಗಳಲ್ಲೂ ಸಹ ತಿನ್ನುವಂಥ ಅಣಬೆಗಳಿದೆ. ಅವುಗಳಿಗೆ ಉದಾಹರಣೆಗಳು ಅಂತಂದರೆ ಬೋಲಿಟಸ್ ಅಂತ, ಮತ್ತೊಂದು ಫ್ಲೋರೋಟಸ್ ಇಯಾಸ್ ಎಂಬ ಒಂದು ಅಣಬೆಗಳನ್ನು ನಾವು ಗುರುತಿಸ್ಬೋದು. ಇದನ್ನು ನಾವು ತಿನ್ಬೋದು. ಇನ್ನು ಕೆಲವು ವರ್ಣರಂಜಿತ ಅಣಬೆಗಳನ್ನು ನಾವು ಉಪಯೋಗಿಸ್ಲಿಕ್ಕಾಗಲ್ಲ. ಅದು ಜೀವಕ್ಕೆ ಕುತ್ತಾಗಿರುತ್ತೆ. ಅದು ವಿಷಕಾರಿ ಅಣಬೆಗಳಾಗಿ ಇರುತ್ತೆ. ಆದ್ದರಿಂದ ಆ ಅಣಬೆಗಳನ್ನು ನಾವು ತಿನ್ನಲಿಕ್ಕಾಗಲ್ಲ. ಇದು ಕೂಡ ಈ ವೀಕ್ಷಕರಿಗೆ ಗೊತ್ತಿರಬೇಕು ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಈ ಅಣಬೆಯಲ್ಲಿ ಔಷಧಿ ಗುಣಗಳಿರೋದ್ರಿಂದ ಅನೇಕ ಗಿಡಮೂಲಿಕೆಗಳಂತೆ ಶಿಲೀಂಧ್ರದಲ್ಲಿ ಕೂಡ ಜನಜನಿತವಾದಂಥ ಔಷಧಿಯ ಗುಣಗಳಿರುವುದು ಈ ಮಾನವನಿಗೆ ತಿಳಿದಿದೆ. ಅದಕ್ಕೋಸ್ಕರ ದಿವ್ಯ ಔಷಧಿಗಳಂತೆ ಈ ಅಣಬೆಯನ್ನು ಪೆನ್ಸಿಲಿನ್ ಎಂಬ ಒಂದು ಔಷಧಿಗೂ ಕೂಡ ಬಳಸ್ತಾರೆ ಅಂತ ಅಂದ್ಬಿಟ್ಟು ಸಂಶೋಧನೆಯಿಂದ ತಿಳಿದು ಬಂದಿದೆ. ಇದರಲ್ಲಿ ಜೀವ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಈ ಅಣಬೆಯನ್ನು ಬಳಸ್ತಾರೆ. ಶಿಲೀಂಧ್ರ ಮತ್ತು ಇತರೆ ಸೂಕ್ಷ್ಮ ಜೀವಿಗಳಿಂದ ಅನೇಕ ರಾಸಾಯನಿಕಗಳಾಗಿದ್ದು ಇದನ್ನು ಜೀವಾಣುಗಳಿಗೆ ಮಾರಕ ಕೂಡ ಆಗಿದೆ. ಹಾಗಾಗಿ ಔಷಧಿಯನ್ನಾಗಿ ಬಳಸಲಿಕ್ಕೆ ಇದು ಉಪಯುಕ್ತವಾಗಿದೆ. ಜೊತೆಗೆ 1991ರಲ್ಲಿ ಈ ಅಣಬೆಯ ಒಂದು ಉತ್ಪಾದನೆಯನ್ನು ನಾವು ಗಮನಿಸಿದಾಗ ಪ್ರಪಂಚದಲ್ಲಿ ಒಂದು ವರ್ಷಕ್ಕೆ $8.5 ಮಿಲಿಯನ್ ಅಣಬೆಯ ಉತ್ಪಾದನೆಯನ್ನು ಮಾಡ್ತಾರೆ. ಅದರಲ್ಲಿ $1.2 ಮಿಲಿಯನ್ ಈ ಔಷಧಿಯ ಅಣಬೆಯನ್ನು ಬೆಳೀತಾರೆ ಅಂತ. ಇದರಿಂದ ಗುಳಿಗೆಗಳು, ಕ್ಯಾಪ್ಸೂಲ್ಗಳು ಮತ್ತು ಸಿರಪ್ಗಳನ್ನು ತಯಾರಿಕೆ ಮಾಡ್ತಾರೆ. ಗ್ಯಾನೋಡರ್ಮ ಮತ್ತು ಲುಸಿಡಮ್ ಎಂಬ ಅಣಬೆಗಳಿಂದ ಔಷಧಿಯ ಒಂದು ಉಪಯೋಗಕ್ಕೆ ಬಳಸ್ತಾರೆ. ಆದ್ದರಿಂದ ಈ ಅಣಬೆಗಳು ಹೆಚ್ಚು ಜನರಿಗೆ ಉಪಯುಕ್ತವಾಗಿದೆ ಮತ್ತು ಔಷಧಿಯ ರೂಪದಲ್ಲಿ ಕೂಡ ನಮಗೆ ಉಪಯುಕ್ತವಾಗಿದೆ. ಹಾಗಾಗಿ ಈ ಔಷಧಿಯ ಅಣಬೆಗಳನ್ನು ಬೆಳೆಯೋದ್ರಿಂದ ವಿದೇಶಕ್ಕೆ ಕೂಡ ನಾವು ರಫ್ತು ಮಾಡಿ ಅದರಿಂದ ಸಾಕಷ್ಟು ಹಣವನ್ನು ಗಳಿಸ್ಬೋದು. ಬಟ್ ಅದರ ಬಗ್ಗೆ ಜ್ಞಾನ ಇರಬೇಕಷ್ಟೇ. ಅದರಿಂದ ನಾವು ಹೆಚ್ಚು ಆರ್ಥಿಕವಾಗಿ ಸದೃಢತೆಯನ್ನು ಕಂಡುಕೊಳ್ಬೋದು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ವಿಷಕಾರಿ ಅಣಬೆಗಳು ಅಂತಂದರೆ ಅಮನಿಟಾ ಫೆಲ್ಲೈ ಡಿಶ್ ಅಂತ, ಅಮನಿಟಾ ಮ್ಯಾಕ್ಸಿಕೆರಿಯಾ, ಕಿವಿರುಗಳ ಅಣಬೆಗಳು, ಬೂಚೆಂಡುಗಳು, ಹಕ್ಕಿಗೂಡಿನ ಅಣಬೆ, ಕೊಡೆ, ವೆಲ್ ಅಂತ ಮತ್ತು ಬಟ್ಟಲು ಅಂತ ಈ ಅಣಬೆಗಳನ್ನು ನಾವು ವಿಷಕಾರಿ ಅಣಬೆಗಳು ಅಂತ ಕರಿತೀವಿ. ಇನ್ನು ಕರ್ನಾಟಕದಲ್ಲಿ ಮುಶ್ರೂಮ್ ಮಾಹಿತಿ ಕೇಂದ್ರ ಅಥವಾ ಅಣಬೆ ಕೃಷಿ ಬಗ್ಗೆ ಮಾಹಿತಿ ಕೇಂದ್ರ ಎಲ್ಲಿದೆ ಅಂತಂದರೆ ಈ ಕೊಲ್ಲಾಪುರದಲ್ಲಿ ಒಂದು ಮುಶ್ರೂಮ್ ಕಲಿಕಾ ಕೇಂದ್ರ ಅಂತಿದೆ. ಇಲ್ಲಿ ಈ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ಸೇರಿ ಈ ಮುಶ್ರೂಮ್ ಉತ್ಪಾದನೆ ಬಗ್ಗೆ ಸಂಶೋಧನೆಯನ್ನು ಮಾಡ್ತಿದೆ. ಜೊತೆಗೆ ಈ ರೈತರಿಗೆ, ಸಣ್ಣ ಹಿಡುವಳಿದಾರರಿಗೆ ಮತ್ತು ಯಾರು ಆಸಕ್ತಿ ಪಡ್ತಾರೋ ಈ ಅಣಬೆ ಕೃಷಿಯಲ್ಲಿ ಅವರಿಗೆ ಇಲ್ಲಿ ಕಲಿಕೆಯನ್ನು ನೀಡುತ್ತೆ ಅಥವಾ ತರಬೇತಿಯನ್ನು ನೀಡುತ್ತೆ. ಅವರಿಗೆ ಬೀಜಗಳನ್ನು ಕೊಡುತ್ತೆ. ಜೊತೆಗೆ ಅವರಿಗೆ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಈ ಅಣಬೆ ಕೃಷಿಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಅವರಿಗೆ ಹೇಳಿಕೊಟ್ಟು ಅವರಿಗೆ ಮೊದಲ ಸರಿಗೆ ಯಾವ ರೀತಿ ಬೆಳಿಬೋದು ಅದಕ್ಕೆ ಬೇಕಾಗುವಂಥ ಸೀಡ್ಸ್ಗಳನ್ನು ಕೂಡ ಇಲ್ಲಿಂದ ಸರಬರಾಜು ಮಾಡುತ್ತೆ. ನಂತರ ಇವರು ಸ್ವಾವಲಂಬಿಗಳಾಗಿ ತಮ್ಮ ಮನೆಗಳಲ್ಲಿ ಈ ಅಣಬೆ ಕೃಷಿಯನ್ನು ಮಾಡಲಿಕ್ಕೆ ಇದು ಹೆಚ್ಚಿನ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ.
ಇದು ಈ ಮುಸ್ಲಿಂ ಕೃಷಿಗೆ ಸಂಬಂಧಪಟ್ಟಂಥ ಕಲಿಕೆ ಕೇಂದ್ರ. ಇನ್ನು ಈ ಅಣಬೆ ಕೃಷಿಗೆ ಸಂಬಂಧಿಸಿದಂತೆ ಯಶೋಧಗಾಥೆಗಳು ಅಂತ ನಾವು ಗಮನಿಸಿದಾಗ, ಈ ಒಡಿಸ್ಸಾದ ಸುಂದರ್ಗಢ್ ಎಂಬ ಒಂದು ಜಿಲ್ಲೆಯಲ್ಲಿ ಒಂದು ಸ್ವಸಹಾಯ ಗುಂಪು 5 ಜನ ಈ ಬುಯಾನ್ ಬುಡಕಟ್ಟಿನ ಮಹಿಳೆಯರು ಈ ಅಣಬೆ ಕೃಷಿಯನ್ನು ಮಾಡ್ತಿದ್ದಾರೆ. ಅಣಬೆ ಕೃಷಿ ಹೆಚ್ಚು ಇಲ್ಲಿ ಜನಪ್ರಿಯತೆಗೊಂಡಿದೆ. ಈ ಮಹಿಳೆಯರು ತಿಂಗಳಿಗೆ 20,000ದಷ್ಟು ಹಣವನ್ನು ಈ ಅಣಬೆ ಕೃಷಿಯಿಂದ ಗಳಿಸ್ತಾರೆ. ಭತ್ತದ ಹುಲ್ಲಿನಿಂದ ಈ ಅಣಬೆ ಕೃಷಿಯನ್ನು ಮಾಡಿ ಹೆಚ್ಚು ಆದಾಯವನ್ನು ಗಳಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೆತಕಿ ಕೆಲವ್ ಎಂಬ ಒಬ್ಬ ಮಹಿಳೆ ಇದ್ರ ಬಗ್ಗೆ ಮಾತಾಡಿಬಿಟ್ಟು ತಮ್ಮ ಹಿತ್ತಲಿನಲ್ಲಿ ಅಣಬೆಯನ್ನು ಮೊದಲ ಬಾರಿಗೆ ಬೆಳೀತಾರೆ. ಈ ಭತ್ತದಿಂದ ಬರುವ ಒಂದು ಆದಾಯಕ್ಕಿಂತಲೂ ಈ ಅಣಬೆ ಕೃಷಿಯಿಂದ ನಮಗೆ ಹೆಚ್ಚು ಸ್ವಾವಲಂಬಿಗಳಾಗಿದ್ದೀವಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಇದ್ರ ಜೊತೆಗೆ ಈ ಸ್ವಸಹಾಯ ಗುಂಪುಗಳು ಈ ಒರಿಸ್ಸಾದಲ್ಲಿ ಅಣಬೆ ಕೃಷಿಯಿಂದ ಕೆಜಿಗೆ 280 ರೀತಿಯಲ್ಲಿ ಮಾರಾಟವನ್ನು ಮಾಡ್ತಿದ್ದಾರೆ. ಈ ಸುಂದರ್ಗಢ್ ಎಂಬ ಒಂದು ಪಟ್ಟಣದಲ್ಲಿ 400 ರೂಪಾಯಿವರೆಗೂ ಕೂಡ ಅಣಬೆಯನ್ನು ಮಾರಾಟ ಮಾಡಿದ್ದಾರೆ, ಕೆಜಿಗೆ ಮಾರಾಟ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಈ ಒರಿಸ್ಸಾದಲ್ಲಿ ಅಥವಾ ಒಡಿಸ್ಸಾದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಯಾದಂಥ ಡಾಕ್ಟರ್ ಲಕ್ಷ್ಮೀಪ್ರಿಯಾ ಪ್ರಧಾನ್ ಎಂಬ ವಿಜ್ಞಾನಿಗಳು 2019 ಮತ್ತು 2020ರಲ್ಲಿ 5 ದಿನದ ಒಂದು ತರಬೇತಿಯನ್ನು ಕೊಟ್ಟಿರ್ತಾರೆ ಈ ಸ್ವಸಹಾಯ ಗುಂಪುಗಳಿಗೆ. ಇವರು ಈ ತರಬೇತಿಯನ್ನು ಪಡೆದು ತಮ್ಮ ಗ್ರಾಮಗಳಲ್ಲಿ ಈ ಅಣಬೆ ಕೃಷಿಯನ್ನು ಮಾಡಿ ಹೆಚ್ಚು ಸ್ವಾವಲಂಬಿಗಳಾಗಿದ್ದಾರೆ. ಜೊತೆಗೆ ಇಲ್ಲಿ 20 ರೂಪಾಯಿಗೆ ಒಂದು ಪ್ರತಿ ಬಾಟಲಿನಲ್ಲಿ ಸೀಡ್ಸನ್ನು ಹಾಕಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಈ ಸ್ವಸಹಾಯ ಗುಂಪುಗಳಿಗೆ ಮಾರಾಟವನ್ನು ಮಾಡ್ತಾರೆ. ಇದರ ಮುಖಾಂತರ ಅಣಬೆಯನ್ನು ಹೆಚ್ಚಾಗಿ ಬೆಳೆದು ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಜೊತೆಗೆ ಆರ್ಥಿಕವಾಗಿ ಕೂಡ ಸದೃಢವಾಗಿದ್ದಾರೆ ಅಂತ ಅಂದ್ಬಿಟ್ಟು ಇವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಕೂಡ ನಾನು ಪೇಪರ್ನಲ್ಲಿ ಓದಿ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಿದ್ದೀನಿ. ಈ ಯಶೋಧಗಾಥೆಗೆ ಸಂಬಂಧಪಟ್ಟಂತೆ ಜೂನ್ 17, 2024ರಂದು ತುಳುನಾಡು ಪತ್ರಿಕೆ ಅಂತ ಇದರಲ್ಲಿ ಈ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನಲ್ಲಿ ನಾವುಂದ ಗ್ರಾಮದ ಕುದ್ರಗೋಡು ನಿವಾಸಿ ಲಂಬೋದರ ಶೆಟ್ಟಿ ಮತ್ತು ರಾಘು ಪೂಜಾರಿ ಅಂತ ಇವರು ಈ ಅಣಬೆ ಕೃಷಿಯನ್ನು ಸ್ಫೂರ್ತಿದಾಯಕವಾಗಿ ಮಾಡ್ತಾ ಇದ್ದಾರೆ. ಇವರು ಬೇರೆ ಬೇರೆ ಊರುಗಳಿಗೆ ಹೋಗಿ ಕಷ್ಟಪಟ್ಟು ದುಡಿಯೋದಕ್ಕಿಂತಲೂ ನಮ್ಮ ಗ್ರಾಮದಲ್ಲೇ ಏನಾರು ಒಂದು ಸಾಧಿಸಬೇಕು ಅಂತಂದ್ಬಿಟ್ಟು ಹಂಬಲದಿಂದ ಇವರು ಅಣಬೆ ಕೃಷಿಯನ್ನು ಮಾಡ್ತಿದ್ದಾರೆ. ಇವರು ಆರ್ಯ ಮಶ್ರೂಮ್ ಪ್ಲಾಂಟ್ ಎಂಬ ಒಂದು ಫಾರ್ಮ್ ಹೌಸ್ನಲ್ಲಿ ಮಶ್ರೂಮನ್ನು ಬೆಳೀತಿದ್ದಾರೆ. ಈ ಫಾರ್ಮ್ ಹೌಸ್ನಲ್ಲಿ ಉತ್ಕೃಷ್ಟ ಮಟ್ಟದ ಅಣಬೆಯನ್ನು ಬೆಳೆದು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತಿದ್ದಾರೆ. ಈ ಅಣಬೆ ಪ್ರಿಯರಿಗೆ ಈ ಫಾರ್ಮ್ ಹೌಸಿಗೆ ಹೋಗಿ ನೇರವಾಗಿ ಖರೀದಿಸ್ಬೋದು. ಜೊತೆಗೆ ಇದ್ರ ಬಗ್ಗೆ ಏನು ಜ್ಞಾನ ಗೊತ್ತಿದೆ ಅದನ್ನು ಕೂಡ ಅವರು ಶೇರ್ ಮಾಡ್ತಿದ್ದಾರೆ. ಇದರಿಂದ ಉಪ್ಪಿನಕಾಯಿ, ಅಣಬೆ ಪೌಡ್ರು, ನಾನಾ ರೀತಿಯ ರುಚಿಕರವಾದ ಖಾದ್ಯಗಳನ್ನು ತಯಾರು ಮಾಡಿ ಈ ಕೃಷಿ ಮೇಳಗಳು ಮತ್ತು ಇಲಾಖಾ ಮಟ್ಟದಲ್ಲಿ ಯಾವುದಾದ್ರು ಫಲಪುಷ್ಪ ಪ್ರದರ್ಶನ ಇಂಥದ್ದು ಏನು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಆಯೋಜಿಸ್ತಾರೋ ಆ ಸಂದರ್ಭದಲ್ಲಿ ಇವರು ಸ್ಟಾಲುಗಳನ್ನು ಹಾಕಿ ಅದರ ಮುಖಾಂತರ ಕೂಡ ಮಾರಾಟನೂ ಮಾಡ್ತಾರೆ, ಜ್ಞಾನವನ್ನು ಪಸರಿಸ್ತಿದ್ದಾರೆ ಮತ್ತು ಇದರಿಂದ ಹೆಚ್ಚು ಆರ್ಥಿಕವಾಗಿ ಕೂಡ ಸ್ವಾವಲಂಬಿಯಾಗಿ ಜೀವನವನ್ನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಪೇಪರ್ನಲ್ಲಿ ಓದಿದ್ದೆ. ಅದು ಕೂಡ ವೀಕ್ಷಕರಿಗೆ ಗೊತ್ತಾಗಲಿ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು ಇದುವರೆಗೆ ಸಾಕಷ್ಟು ಈ ಅಣಬೆ ಕೃಷಿ ಬಗ್ಗೆ ಮಾತಾಡಿದ್ದೀನಿ. ನೀವು ಕೂಡ ಫ್ರೀ ಟೈಮಲ್ಲಿ ಹೆಚ್ಚುವರಿಯಾಗಿ ಕೃಷಿ ಜೊತೆಗೆ ನೀವು ತಮ್ಮ ಬಿಡುವಿನ ವೇಳೆಯಲ್ಲಿ ಅಣಬೆ ಕೃಷಿಯನ್ನು ಮಾಡಿ ಹೆಚ್ಚು ನೀವು ಲಾಭವನ್ನು ಗಳಿಸಿ ಮತ್ತು ರಾಸಾಯನಿಕ ಮುಕ್ತವಾಗಿ ಸಾವಯವ ಕೃಷಿಯ ಮುಖಾಂತರ ಈ ಅಣಬೆಯನ್ನು ಬೆಳೆಯಿರಿ. ನೀವು ಹೆಚ್ಚು ಸ್ವಾವಲಂಬಿಗಳ ಹಾಗೆ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಿಮಗೆ ನಾನು ಹೇಳ್ತಾ ಇದ್ದೀನಿ.
ಇಷ್ಟೊತ್ತು ನನ್ನ ಒಂದು ಮಾತುಗಳನ್ನು ನೀವು ಕೇಳಿದ್ರ. ಎಲ್ಲರಿಗೂ ವಂದನೆಗಳು.